ಗುಡ್ ಈವ್ನಿಂಗ್ ಎಲ್ರಿಗೂ. ಸೋನೂಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಆಲೂಗಡ್ಡೆ ಚಿಪ್ಸ್. ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಕಾಗಿರೋ ಪದಾರ್ಥಗಳು: ಆಲೂಗಡ್ಡೆ, ಇದು ನಾರ್ಮಲ್ ಅಲ್ಲ, ಚಿಪ್ಸ್ಗೆ ಅಂತಲೇ ಬೇರೆ ಸಿಗುತ್ತೆ, ನೀವು ಕೇಳಬೇಕು. ನೀರು, ಅರ್ಧ ಬೌಲಷ್ಟು ನೀರು ಇಟ್ಕೊಂಡಿದ್ದೀನಿ, ಸ್ಲೈಸರು. ಅದಾದಮೇಲೆ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ. ಇದಾದಮೇಲೆ ಒಂದು ಪ್ಲೇಟಲ್ಲಿ ಕಾಟನ್ ಬಟ್ಟೆ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗಲೇ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ವಲ್ಲ, ಒಂದು ಅರ್ಧ ಕಪ್ಪಷ್ಟು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದು ಮಿಕ್ಸ್ ಆದಮೇಲೆ ನೆಕ್ಸ್ಟು ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಕೋಲ್ಡ್ ವಾಟರ್ ಅಥವಾ ಐಸ್ ವಾಟರ್ಗೆ ಹಾಕಿ 2 ನಿಮಿಷ ಬಿಡಬೇಕು. ಅದಾದಮೇಲೆ 2 ನಿಮಿಷ ಆದಮೇಲೆ ನಾನು ತೆಕ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಆಲೂಗಡ್ಡೆ ಎಲ್ಲ ದಪ್ಪ ದಪ್ಪ ಬಂದಿದೆ. ನೀವು ಸ್ಲೈಸರಲ್ಲೇ ಮಾಡ್ಕೊಳ್ಳಿ. ಆಮೇಲೆ ಒದ್ದೆ ಕಾಟನ್ ಬಟ್ಟೆ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಇದೆಲ್ಲ ಒಣಗಕ್ಕೆ ಬಿಡಬೇಕು. ಆಲೂಗಡ್ಡೆನ ಒಂದು 10 ನಿಮಿಷ ಒಣಗಕ್ಕೆ ಬಿಡಬೇಕು. ಚೆನ್ನಾಗಿ ಒಣಗಬೇಕು. ಈ ಥರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕಾದಿದೆ ಅಂತ ಹಾಕ್ತಾಯಿದ್ದೀನಿ ಆಲೂಗಡ್ಡೆಗಳನ್ನ. ಅದು ಕ್ರಿಸ್ಪಿ ಆಗ್ತಾಯಿದೆ ಅನ್ನೋ ಟೈಮ್ಗೆ ನಾವು 2 ಸ್ಪೂನಷ್ಟು ನೀರು, ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನ ಹಾಕ್ಕೋಬೇಕು. ನೀವು ಎಕ್ಸ್ಟ್ರಾ ಉಪ್ಪು ಹಾಕೋದು ಬೇಕಾಗಿರಲ್ಲ, ಆಲೂಗಡ್ಡೆಗೆ ಉಪ್ಪೆಲ್ಲ ಹಿಡ್ಕೊಂಡಿರುತ್ತೆ. 2-3 ಒಬ್ಬೆ ಆದಮೇಲೆ ನೀವು 2 ಒಬ್ಬೆಗೆ ಒಂದು ಸತಿ ಉಪ್ಪು ನೀರು ಹಾಕ್ಕೊಂಡ್ರೆ ಸಾಕು. ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಉಪ್ಪು ಎಕ್ಸ್ಟ್ರಾ ಹಾಕೋದೇ ಬೇಕಾಗಿರಲ್ಲ. ಟ್ರೈ ಮಾಡಿ ನೋಡಿ ಹೆಂಗೆ ಬಂದಂತ ಹೇಳಿ. ಇದು ನೆಕ್ಸ್ಟ್ ಒಬ್ಬೆ ಹಾಕಿದ್ದಿದ್ದು. ಈಗ ಚಿಪ್ಸ್ ರೆಡಿ ಆಗಿದೆ. ಇದಕ್ಕೆ ಖಾರದ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.